ನಿಮ್ಮ ಜೀವನದಲ್ಲಿ ಮೇ ಬಿ ಒಂದು ಘಟನೆ ನಡೆದಿರಬಹುದು. ಆ ಘಟನೆ ಮುಗ್ದೋಗಿರಬಹುದು. ಆದ್ರೆ ನಿಮ್ಗೆ ಆ ನೋವು ಮುಗ್ದಿದ್ಯಾ? ಆ ವ್ಯಕ್ತಿ ನನ್ಗೆ ಮೋಸ ಮಾಡಿದ್ದಾರೆ. ಈಗ ಸಿಗೋಂತ ವ್ಯಕ್ತಿಯೂ ಕೂಡ ನನ್ಗೆ ಮೋಸ ಮಾಡ್ತಾರೆ. ನನ್ ಲೈಫ್ ಅಲ್ಲಿ ಸಿಗೋಂತವ್ರೆಲ್ಲ ಮೋಸ ಮಾಡೋ ಹೀಲಿಂಗ್ ಅಂದ್ರೆ ನಿಮ್ಮ ಗಾಯವನ್ನ ಗೌರವಿಸೋದು ಮತ್ತೆ ಆ ಗಾಯದಿಂದ ಪಾಠವನ್ನ ಕಲಿಯೋದು. ಹಾಗೇನೆ ಆ ಒಂದು ಗಾಯ ನಿಮ್ಮ ಭವಿಷ್ಯವನ್ನ ನಿರ್ಧರಿಸದಂತೆ ಬಿಕಾಸ್ ಆ ಒಂದು ಗಾಯ ನಿಮ್ಮ ಜೀವನದ ಒಂದು ಭಾಗ ಆಗಿದೆಯೇ ಹೊರತು ಅದೇ ನಿಮ್ಮ ಸಂಪೂರ್ಣ ಜೀವನ ಅಲ್ಲ, ಅಥವಾ ಅದೇ ನಿಮ್ಮ ಸಂಪೂರ್ಣ ಜೀವನದ ಗುರುತಲ್ಲ. ನಮಸ್ಕಾರ. ಇವತ್ತು ನಾನ್ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಮೇ ಬಿ ಒಂದು ಘಟನೆ ನಡೆದಿರ್ಬೋದು. ಆ ಘಟನೆ ಆಗಿ ಒಂದು 5 ವರ್ಷ ಕಳೆದಿರ್ಬೋದು ಅಥವಾ 10 ವರ್ಷನೇ ಆಗಿರ್ಬೋದು. ಇಲ್ಲ ಈವನ್ ಚೈಲ್ಡ್‌ಹುಡ್ ಅಲ್ಲೇ ಆಗಿರಬಹುದು. ಆ ಘಟನೆ ಮುಗ್ದೋಗಿರಬಹುದು. ಆದ್ರೆ ನಿಮ್ಗೆ ಆ ನೋವು ಮುಗ್ದಿದ್ಯಾ? ಇನ್ನು ಯಾರಾದ್ರೂ ನಿಮ್ಗೆ ಅದೇ ರೀತಿ ಮಾತಾಡಿದ್ರೆ ನೋವಾಗತ್ತೆ. ನಿಮ್ಮನ್ನ ಅದೇ ರೀತಿಯಲ್ಲಿ ಇಗ್ನೋರ್ ಮಾಡಿದ್ರು ಅಂದ್ರೆ ನೀವು ಹರ್ಟ್ ಫೀಲ್ ಮಾಡ್ತೀರಾ? ಅಥವಾ ಯಾರಾದ್ರೂ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರು ಅಂದ್ರೆ ನಿಮ್ಮ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಹಾಗಾದ್ರೆ ಸಮಸ್ಯೆ ಇವತ್ತಿನ ಘಟನೆಯಲ್ಲ, ಗುಣವಾಗದಂತ ಆ ಹಳೆಯ ಗಾಯ. ಇವತ್ತಿನ ವಿಡಿಯೋದಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ ಆ ಗುಣ ಆಗದೆ ಇರೋಂತ ಗಾಯದ ರಿಲೇಟೆಡ್ ಆಗಿ. ಅದನ್ನ ಯಾವ ರೀತಿಯಲ್ಲಿ ಗುರುತಿಸ್ಬೇಕು ಮತ್ತೆ ಯಾಕೆ ಅಷ್ಟು ವರ್ಷಗಳ ನಂತರವೂ ಕೂಡ ಒಂದು ಗಾಯ, ನಿಜವಾದ ಗಾಯ ಹೀಲ್ ಆಗ್ತಾ ಇಲ್ಲ. ಹೀಲಿಂಗ್ ಅಂದ್ರೆ ಏನು ಅಂಡ್ ಈ ಹೀಲಿಂಗ್ ಅನ್ನ ಹೇಗೆ ನೀವು ಪ್ರಾರಂಭಿಸ್ಬೇಕು, ಈ ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಎಮೋಷನಲ್ ವೂಂಡ್ ಬಗ್ಗೆ ಮಾತಾಡೋದಾದ್ರೆ, ಗಾಯ ಅಂದ್ರೆ ಯಾವಾಗ್ಲೂ ನಿಮ್ಗೆ ಕಣ್ಣಿಗೆ ಕಾಣಿಸ್ಬೇಕಂತ ಏನಿಲ್ಲ. ಕೆಲವು ಗಾಯಗಳು ನಿಮ್ಮ ಮನ್ಸಿಗೆ ಆಗಿರತ್ತೆ. ಒಂದು ಮಾತು ಅಥವಾ ಒಂದು ರಿಜೆಕ್ಷನ್, ಒಂದು ಅವಮಾನ, ಒಂದು ಮೋಸ ಅಥವಾ ಒಂದು ದ್ರೋಹ, ಒಂದು ಕಂಪ್ಯಾರಿಸನ್ ಯಾವ್ದಾದ್ರೂ ಆಗಿರ್ಬೋದು. ಇವೆಲ್ಲವೂ ನಿಮ್ಮ ಮನ್ಸಿನ್ಗೆ ಆಳವಾಗಿ ಗಾಯವನ್ನ ಮಾಡಿರತ್ತೆ. ಕಾಲ ಕಳೆದಂತೆ ಆ ಗುರ್ತು ಮಾಯ ಆಗೋದೇ ಇಲ್ಲ. ಹೊಸ ಘಟನೆ ಬಂದಾಗ ಹಳೆಯ ನೋವು ಮತ್ತೆ ಜೀವಂತವಾಗತ್ತೆ. ಎಷ್ಟೋ ಸಲ ನಮ್ಮ ಓವರ್ ರಿಯಾಕ್ಷನ್ ಅಥವಾ ನಮ್ಮ ರಿಯಾಕ್ಷನ್ ಪ್ರೆಸೆಂಟ್ ಸಿಚುಯೇಷನ್‌ಗೆ ಆಗಿರೋದೇ ಇಲ್ಲ. ತುಂಬಾ ಸಲ ನಾವು ರಿಯಾಕ್ಟ್ ಮಾಡೋದು ಕಳ್ದೋಗಿರುವಂತಹ ಒಂದು ಪಾಸ್ಟ್‌ಗೆ ರಿಲೇಟೆಡ್ ಆಗಿ. ಈಗ ಹೀಲಿಂಗ್ ಅಂದ್ರೆ ಕೇವಲ ಒಂದು ಹಳೆಯ ಘಟನೆ ಅಥವಾ ಹಳೆಯ ನೋವನ್ನ ಮರ್ತ್ ಬಿಡೋದಲ್ಲ. ನಿಮಗೆ ಆ ನೋವನ್ನ ಸೃಷ್ಟಿಸಿದ ನಂಬಿಕೆಯನ್ನ ನೀವು ನೋಡ್ಬೇಕಾಗಿದೆ. ಲೈಕ್ ಎಕ್ಸಾಂಪಲ್, ನಿಮ್ಗೆ ಚೈಲ್ಡ್‌ಹುಡ್ ಅಲ್ಲಿ ಹೇಳಿರ್ತಾರೆ, ಅಳ್ಬೇಡ, ಹೆಣ್ಮಕ್ಳು ಹೀಗಿರ್ಬಾರ್ದು, ಮೊದ್ಲು ಎಲ್ಲರ ಬಗ್ಗೆ ನೀನ್ ಯೋಚಿಸ್ಬೇಕು, ನೀನಿರೋ ರೀತಿ ಸಾಕಾಗ್ತಾ ಇಲ್ಲ, ನೀನ್ ಮಾಡ್ತಾ ಇರೋ ಕೆಲ್ಸ ತಪ್ಪು. ಈ ರೀತಿಯ ಮಾತುಗಳು ಒಂದು ದಿನದಲ್ಲಿ ಮಾಯ ಆಗೋದಿಲ್ಲ. ಇವು ನಿಮ್ಮ ಮನಸ್ಸಿನಲ್ಲಿ ಆಳವಾದ ಪ್ರೋಗ್ರಾಮ್ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ನೆಕ್ಸ್ಟ್ ಯಾರಾದ್ರೂ ನಿಮ್ಮನ್ನ ಟೀಕೆ ಮಾಡಿದಾಗ ಅಥವಾ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತಿದ್ದಾಗೇನೆ ನೀವು ಟ್ರಿಗರ್ ಆಗ್ತೀರಾ. ನಿಮ್ಗೆ ಅನ್ಸುತ್ತೆ, ನಾನಿರೋ ರೀತಿ ಸಾಕಾಗ್ತಾ ಇಲ್ಲ, ನನಗಿಂತ ಇನ್ಯಾರೋ ಬೆಸ್ಟ್ ಇದ್ದಾರೆ, ನನ್ನ ಒಂದು ಯೋಗ್ಯತೆ ಅರ್ಹತೆ ನನ್ಗೆ ಇಲ್ಲ, ಅಥವಾ ನಾನು ಇರೋಂತ ರೀತಿಯಲ್ಲಿ ನನ್ ಕೈಲಿ ಏನು ಅಚೀವ್ ಮಾಡಕ್ ಆಗಲ್ಲ. ನಿಜವಾಗಿಯೂ ಎಲ್ಲವೂ ಕೂಡ ಇವತ್ತು ಯಾರೋ ನಿಮ್ಗೆ ಹೇಳ್ತಾ ಇದ್ದಾರೆ ಅಂತ ನೀವು ನಂಬ್ತಾ ಇಲ್ಲ. ಬದಲಿಗೆ ನಿಮ್ಗೆ ಚೈಲ್ಡ್‌ಹುಡ್ ಇಂದ ಅದು ಕಂಡೀಷನಿಂಗ್ ಆಗಿದೆ. ಇವತ್ತಿನ ಒಂದು ವಿಡಿಯೋದಲ್ಲಿ 5 ಸಾಮಾನ್ಯವಾಗಿ ಆಗಿರುವಂತ ಎಮೋಷನಲ್ ವೂಂಡ್ ಗಳ ಬಗ್ಗೆ ನಾನ್ ಮಾತಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ರಿಜೆಕ್ಷನ್‌ಗೆ ರಿಲೇಟೆಡ್ ಆಗಿ ಆಗಿರುವಂತ ಗಾಯ. ಯಾರಾದ್ರೂ ನಿಮ್ಮಿಂದ ದೂರ ಹೋದ್ರೆ ನಿಮ್ಮ ಬದುಕೆ ಮುಗ್ದೋಯ್ತು ಅಂತ ನಿಮ್ಗೆ ಅನ್ನಿಸ್ತಿರತ್ತೆ. ಇದು ಕೇವಲ ಬ್ರೇಕಪ್ ಅಲ್ಲ, ಇದು ರಿಜೆಕ್ಷನ್‌ಗೆ ರಿಲೇಟೆಡ್ ಆಗಿ ನಿಮ್ಮಲ್ಲಿರುವಂತ ಹಳೆಯ ಭಯ. ಎರಡನೆಯದು, ಇವರು ನನ್ನನ್ನ ತ್ಯಜಿಸಿ ಬಿಡ್ತಾರೆ ಅಥವಾ ನನ್ಗೆ ಮೋಸ ಮಾಡ್ಬಿಡ್ತಾರೆ ಅನ್ನೋಂತ ಭಯ. ಲೇಟ್ ಆಗಿ ಮೆಸೇಜ್ ಬಂತು ಅಂದ್ರೆ ಅಥವಾ ಕಾಲ್ ಬರ್ಲಿಲ್ಲ ಅಂದ್ರೆ ಅಥವಾ ಅವ್ರ ಲೈಫ್ ಅಲ್ಲಿ ಬ್ಯುಸಿ ಇದ್ದಾರೆ ಅಂದ್ರೆ ಮನ್ಸ್ ಹೇಳುತ್ತೆ, ಅವ್ರು ನನ್ನನ್ನ ಬಿಟ್ಬಿಡ್ತಾ ಇದ್ದಾರೆ. ಈ ಭಯ ಕೇವಲ ಪ್ರೆಸೆಂಟ್ ರಿಲೇಶನ್ಶಿಪ್ ಅಲ್ಲಿ ಹುಟ್ಟಿರುವಂತದ್ದಲ್ಲ. ಈ ಭಯ ಚೈಲ್ಡ್‌ಹುಡ್ ಇಂದ ಕ್ರಿಯೇಟ್ ಆಗಿರುವಂತ ಹಳೆಯ ಭಯ ಆಗಿದೆ. ಮೂರನೆಯದಾಗಿ ಶೇಮ್‌ಗೆ ರಿಲೇಟೆಡ್ ಆಗಿ ಆಗಿರುವಂತ ಗಾಯ. ಯಾವಾಗ್ಲೂ ನನ್ನಲ್ಲೇ ಏನೋ ತಪ್ಪಿದೆ, ನಾನಿರೋ ರೀತಿ ಸಾಕಾಗ್ತಾ ಇಲ್ಲ, ನನ್ನಿಂದ ಏನು ಆಗೋದಿಲ್ಲ, ನನಗೆ ಯೋಗ್ಯತೆ ಇಲ್ಲ, ನನಗೆ ಅರ್ಹತೆ ಇಲ್ಲ, ನನ್ನ ಕೈಲಿ ಏನು ಮಾಡೋದಿಕ್ಕಾಗೋದಿಲ್ಲ. ಈ ಒಂದು ಒಳಗಿನ ಧ್ವನಿ ಹಲವಾರು ವರ್ಷಗಳಿಂದ ನಿಮ್ಗೆ ಆಗಿರುವಂತ ಕಂಡೀಷನಿಂಗ್. ಮೂರನೆಯದು ಶೇಮ್‌ಗೆ ರಿಲೇಟೆಡ್ ಆಗಿ ಆಗಿರುವಂತ ಗಾಯಗಳು. ಯಾವಾಗ್ಲೂ ನಿಮ್ಗೆ ಅನ್ನಿಸ್ತಿರುತ್ತೆ, ನಾನಿರೋ ರೀತಿ ಸಾಕಾಗ್ತಾ ಇಲ್ಲ, ನನಗಿಂತ ಇನ್ಯಾರೋ ಬೆಟರ್ ಇದ್ದಾರೆ,
ನನ್ನ ಒಂದು ಯೋಗ್ಯತೆ, ನನ್ನ ಒಂದು ಅರ್ಹತೆ ಇಲ್ಲ, ಅಥವಾ ನನ್ಗೆ ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಕ್ ಆಗೋದಿಲ್ಲ, ನನ್ ಲೈಫ್ ಅಲ್ಲಿ ಏನು ನಾನ್ ಸಾಧಿಸೋದಿಲ್ಲ, ನನಗೆ ನನ್ ಲೈಫ್ಗೆ ಬೇರೆ ಇನ್ಯಾರ್ದೋ ಆಸರೆ ಬೇಕೇ ಬೇಕಾಗಿದೆ. ಇದೆಲ್ಲವೂ ಈ ಒಳಗಿನ ಧ್ವನಿಗಳು, ನಿಮ್ಮ ಚೈಲ್ಡ್ಹುಡ್ ಇಂದ ಆಗಿರುವಂತ ಕಂಡೀಷನಿಂಗ್ ಆಗಿದೆ. ನಾಲ್ಕನೆಯದು ಮೋಸದ ರಿಲೇಟೆಡ್ ಆಗಿ ಆಗಿರುವಂತ ಗಾಯ. ಆ ವ್ಯಕ್ತಿ ನನ್ಗೆ ಮೋಸ ಮಾಡಿದರೆ, ಈಗ ಸಿಗುವಂತ ವ್ಯಕ್ತಿಯೂ ಕೂಡ ನನ್ಗೆ ಮೋಸ ಮಾಡ್ತಾರೆ. ನನ್ ಲೈಫ್ ಅಲ್ಲಿ ಸಿಗೋಂತವ್ರೆಲ್ಲ ಮೋಸ ಮಾಡೋಂತವ್ರೆ. ನನ್ ಲೈಫಿಗೆ ಸಿಗೋಂತವ್ರೆಲ್ಲರೂ ಕೂಡ ನನ್ನನ್ನ ಅಡ್ವಾಂಟೇಜ್ ತಗೊಳ್ಳೋಂತವ್ರೆ, ನನ್ನನ್ನ ಮ್ಯಾನಿಪುಲೇಟ್ ಮಾಡೋಂತವ್ರೆ. ಈ ಎಲ್ಲವೂ ಕೂಡ ನಿಮ್ಮ ಒಂದು ನಂಬಿಕೆಗೆ ರಿಲೇಟೆಡ್ ಆಗಿ ಇರುವಂತ ಒಂದಷ್ಟು ಗಾಯಗಳು. ಹಳೆಯ ವ್ಯಕ್ತಿಯಂತೆ ಎಲ್ಲರೂ ನಿಮ್ಗೆ ಕಾಣೋದಿಕ್ಕೆ ಶುರು ಮಾಡ್ತಾರೆ. ಐದನೆಯದು ಅನ್ವರ್ತಿನೆಸ್ ವೂಂಡ್. ದಟ್ ಈಸ್ ನಿಮ್ಮ ಒಂದು ಯೋಗ್ಯತೆ ಅಥವಾ ಅರ್ಹತೆಗೆ ರಿಲೇಟೆಡ್ ಆಗಿ ಆಗಿರುವಂತ ಗಾಯಗಳು. ನೀವು ಅಷ್ಟು ಈಸಿಯಾಗಿ ನಿಮ್ಮನ್ನ ಪ್ರಶಂಸಿಸಿದ್ರೆ ಅಥವಾ ಹೊಗಳಿದ್ರೆ ಅದನ್ನ ತಗೊಳೋದಿಕ್ಕೆ ಕಷ್ಟ ಪಡ್ತಿರ್ತೀರಾ. ಈವನ್ ಸಕ್ಸಸ್ ಬಂದ್ರು ಕೂಡ ನಾನ್ ಇದಕ್ಕೆ ಅರ್ಹಳಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರತ್ತೆ. ಇದು ನಿಮ್ಮ ಆತ್ಮಗೌರವದ ಸಮಸ್ಯೆ ಮಾತ್ರ ಅಲ್ಲ, ಇದು ಚೈಲ್ಡ್ಹುಡ್ ಇಂದ ಕಂಡೀಷನಿಂಗ್ ಆಗಿರುವಂತ ಅನ್ವರ್ತಿನೆಸ್ ಉಂಟಾಗಿದೆ. ಈಗ ಇವೆಲ್ಲವನ್ನ ಹೀಲಿಂಗ್ ಮಾಡೋ ಬಗ್ಗೆ ಮಾತಾಡೋಣ. ಹೀಲಿಂಗ್ ಅಂದ್ರೆ ಆ ಗಾಯವನ್ನ ಅಳಿಸೋದಲ್ಲ, ಬದಲಿಗೆ ಆ ಒಂದು ನೋವು ನಿಮ್ಮ ಜೀವನವನ್ನ ನಿರ್ಧರಿಸೋದಂತೆ ಅಥವಾ ನಿಮ್ಮ ಜೀವನ ನೋವಿನ ಮೇಲೆ ಸಾಗದಂತೆ ಮಾಡುವಂಥದ್ದು. ಹೀಲಿಂಗ್ ಅಂದ್ರೆ ನಿಮ್ಮ ಗಾಯವನ್ನ ಗೌರವಿಸೋದು, ಮತ್ತೆ ಆ ಗಾಯದಿಂದ ಪಾಠವನ್ನ ಕಲಿಯೋದು. ಹಾಗೇನೆ ಆ ಒಂದು ಗಾಯ ನಿಮ್ಮ ಭವಿಷ್ಯವನ್ನ ನಿರ್ಧರಿಸದಂತೆ ಮಾಡೋದು. ಬಿಕಾಸ್ ಆ ಒಂದು ಗಾಯ ನಿಮ್ಮ ಜೀವನದ ಒಂದು ಭಾಗ ಆಗಿದೆಯೇ ಹೊರತು ಅದೇ ನಿಮ್ಮ ಸಂಪೂರ್ಣ ಜೀವನ ಅಲ್ಲ, ಅಥವಾ ಅದೇ ನಿಮ್ಮ ಸಂಪೂರ್ಣ ಜೀವನದ ಗುರುತಲ್ಲ. ಅದರಲ್ಲಿ ಮೊದಲನೇದು, ಈ ಒಂದು ನಿಟ್ಟಿನಲ್ಲಿ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಈಸಿಯಾಗಿ 4 ಸ್ಟೆಪ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಅವೇರ್ನೆಸ್. ದಟ್ ಈಸ್, ಯಾವ ಸಮಯದಲ್ಲಿ ನಿಮ್ಗೆ ಈ ಗಾಯಗಳು ಟ್ರಿಗರ್ ಆಗ್ತಾ ಇದೆ ಅದನ್ನ ಬರಿತಾ ಬನ್ನಿ, ಮೆನ್ಷನ್ ಮಾಡ್ಕೊಳ್ತಾ ಹೋಗಿ. ಅಂಡ್ ಎರಡನೆಯ ಒಂದು ಸ್ಟೆಪ್ ಎಕ್ಸೆಪ್ಟೆನ್ಸ್. ನಿಮ್ಮ ಭಾವನೆಗಳ ವಿರುದ್ಧವಾಗಿ ಹೋರಾಡೋದಿಕ್ಕೆ ಹೋಗ್ಬೇಡಿ. ಎಸ್, ನನ್ಗೆ ಆ ನೋವಿದೆ, ಒಪ್ಪಿಕೊಳ್ಳಿ. ಅದನ್ನ ಆ ಒಂದು ನೋವನ್ನ ನಿಮ್ಮಲ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡಿ. ಎಸ್, ನನ್ಗಿದಿದೆ, ಈ ಒಂದು ಪ್ರಾಬ್ಲಮ್ ಇದೆ. ಎಸ್, ನನ್ಗೆ ಯಾರಾದ್ರೂ ಈಗ ಹೇಳಿದ್ರೆ ನಾನು ಟ್ರಿಗರ್ ಆಗ್ತಾ ಇದ್ದೀನಿ, ಅದನ್ನ ಒಪ್ಕೊಳ್ಳಿ ಹಾನೆಸ್ಟ್ ಆಗಿ. ಅಂಡ್ ನೆಕ್ಸ್ಟ್ ಮೂರನೇದಾಗಿ, ದಟ್ ಈಸ್ ರೀಪ್ರೋಗ್ರಾಮಿಂಗ್. ಪ್ರತಿ ಬಾರಿ ನಿಮ್ಮ ಮನ್ಸು ನಾನಿರುವಂತ ರೀತಿ ಸಾಕಾಗ್ತಾ ಇಲ್ಲ ಅಂದಾಗ ಕೇಳಿ, ಅದನ್ನ ಪಾಸ್ ಮಾಡಿ. ಈ ಒಂದು ವಾಯ್ಸ್ ಯಾರ್ದು? ಇದು ನನಗೆ ನಾನೇ ಹೇಳ್ಕೊಳ್ತಾ ಇರೋದಾ, ಅಥವಾ ನನಗೆ ಚೈಲ್ಡ್ಹುಡ್ ಅಲ್ಲಿ ಯಾರೋ ಹೇಳಿರುವಂತ ಮಾತನ್ನ ನಾನು ಸ್ಟಿಲ್ ಇನ್ನ ರಿಪೀಟ್ ಮಾಡ್ಕೊಳ್ತಾ ಇದ್ದೀನ? ನೆಕ್ಸ್ಟ್ ನಾಲ್ಕನೆಯ ಒಂದು ಸ್ಟೆಪ್, ಸೆಲ್ಫ್ ಕಂಪ್ಯಾಷನ್. ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ನೀವು ಯಾವ ರೀತಿಯಲ್ಲಿ ಅರ್ಥ ಮಾಡಿಸ್ತಿರೋ, ಯಾವ ರೀತಿಯಲ್ಲಿ ಮಾತಾಡ್ತಿರೋ, ಆ ರೀತಿಯಲ್ಲಿ ನಿಮ್ಮ ಜೊತೆ ನೀವು ಮಾತಾಡೋದಿಕ್ಕೆ ಶುರು ಮಾಡಿ. ಇದ್ರಲ್ಲಿ ನಿನ್ನ ತಪ್ಪು ಏನಿಲ್ಲ. ನೀನು ನಿನ್ನ ಲೈಫ್ ಅಲ್ಲಿ ಸಕ್ಸಸ್ ಅನ್ನ ತಗೊಬಹುದು. ನೀನು ಸಕ್ಸಸ್ಸಿಗೆ ಅರ್ಹವಾಗಿದ್ದೀಯಾ, ನೀನು ಹೀಲ್ ಆಗ್ತಾ ಇದೀಯಾ, ನಿನ್ನ ಲೈಫ್ ಅಲ್ಲಿ ಎಲ್ಲವೂ ಕೂಡ ಒಳ್ಳೇದಾಗ್ತಾ ಇದೆ. ಈ ರೀತಿಯಲ್ಲಿ ನಿಮಗೆ ನೀವು ಕನ್ವಿನ್ಸ್ ಮಾಡ್ತಾ ಹೋಗಿ, ನಿಮ್ಮ ಬಗ್ಗೆ ನಿಮ್ಮ ಜೊತೆ ನೀವು ಮಾತಾಡ್ತಾ ಹೋಗಿ. ಬಿಕಾಸ್ ಅಬಲೆ ತನ್ನ ಗಾಯವನ್ನೇ ತನ್ನ ಸಂಪೂರ್ಣ ಜೀವನದ ಗುರುತಾಗಿ ಮಾಡ್ಕೊಳ್ತಾಳೆ, ಬಟ್ ಆದಿಶಕ್ತಿ ಆ ಗಾಯವನ್ನೇ ತನ್ನ ಶಕ್ತಿಯಾಗಿ ಮಾಡ್ಕೊಳ್ತಾಳೆ. ಅಬಲೆ ಯಾವಾಗ್ಲೂ ಹೇಳ್ತಿರ್ತಾಳೆ, ನನ್ ಜೀವನದಲ್ಲಿ ಯಾಕೆ ಹೀಗಾಯ್ತು, ಬಟ್ ಆದಿಶಕ್ತಿ ಈ ಅನುಭವ ನನ್ಗೆ ಏನು ಕಲಿಸ್ತು. ಅಬಲೆ ಹೇಳ್ತಾಳೆ, ನನ್ ಜೀವನದಲ್ಲೇ ಯಾಕೆ ಇದೆಲ್ಲ ಆಗ್ತಾ ಇದೆ, ಬಟ್ ಆದಿಶಕ್ತಿ ಆಗಿರುವಂತ ಮಹಿಳೆ ಕೇಳ್ತಾಳೆ, ಈ ಒಂದು ಅನುಭವ ನನ್ನ ಜೀವನಕ್ಕೆ ಏನು ಪಾಠವನ್ನ ಕಲಿಸ್ತು. ನೀವು ಕೂಡ ಆದಿಶಕ್ತಿಯ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ಆದಿಶಕ್ತಿಯ ಎನರ್ಜಿಗೆ ಕನೆಕ್ಟ್ ಆಗ್ಬೇಕು ಅನ್ಕೊಳ್ತಾ ಇದ್ದೀರಾ ಅಂದ್ರೆ ನಾನ್ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ಅಬಲಾ ಟು ಆದಿಶಕ್ತಿ ವೆಬಿನಾರಿಗೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಅಂಡ್ ಸ್ಲಾಟ್ಸ್ ಲಿಮಿಟೆಡ್ ಇದೆ. ಈಗಲೇ ಕ್ಲಿಕ್ ಮಾಡಿ ಮುಂದಿನ ಒಂದು ವೆಬಿನಾರ್ಗೆ ನಿಮ್ಮ ಫ್ರೀ ಸೀಟ್ ಅನ್ನ ರಿಸರ್ವ್ ಮಾಡಿ. ನಾನ್ ನಿಮ್ಗೆ ವೆಬಿನಾರ್ ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನ್ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.